ಶಾಂತ ಮತ್ತಿಗಿಡದ ಕಳೆ ತೆಗೆ ಕರ್ಕೊಂಡೋಗಿ 15 ದಿನ ಆಯ್ತು. ಕಳೆ ತೆಗ್ದಿದ್ದು ಕೂಲಿ ದುಡ್ಡೇ ಕೊಡಲಿಲ್ಲ. ಹೋಗಿ ದುಡ್ಡನ್ನ ಇಸ್ಕೊ ಬರಬೇಕು. ಲೇ ರತ್ನಮ್ಮ, ಬಾರ ಇಲ್ಲಿ. ಏನು ಮಾಡ್ತಿದ್ಯೆ? ಯಾಕತ್ತೆ? ಅಡುಗೆ ಮಾಡ್ತಾ ಇದ್ದೀನಿ. ಯಾಕೆ ಹೇಳು? ಏಯ್ ಬಾರ ಇಲ್ಲಿ. ಏನಂಗೆ ಏನು ಮಾಡಬಾರ್ದು ಮಾಡ್ತಾ ಇದ್ದಾಳೇನು ಅಡುಗೆ ನಮಗೆ ಹೇಳ್ತಾಳೆ. ಬಾಯಿಲಿ ಹೋಗಿವೆ ಅಂತ ಅನ್ಸೋಣ ಅವತ್ತು. ಹಿಂಗೆ ಹೊಸ್ಲಿತ್ತಂಗೆ ನೆಮ್ಮದಿಗೆ ಅಡುಗೆನೂ ಮಾಡೋಕ್ಕಾಗಲ್ಲ. ಯಾವಾಗಲೂ ಬಿಡ್ಕೊಂತಿರುತ್ತಂಗೆ ವಟ ವಟ ಅಂತಾನ. ಬಂದೇನೆ ಯೋಟತ್ತೆ ಬರೋದು? ಯಾಕತ್ತೆ ಕರೆದಿದ್ದು? ನಾನು ಚಪಾತಿ ಹೊಸಿತಾ ಇದ್ದೀನಿ. ಅದ್ಯಾತು ಹೇಳು? ಟೈಮ್ ಆಗು ತಿರ್ಗ. ಅಯ್ಯಪ್ಪ ಬಂದ್ರೆ ತಿರ್ಗ ಎಗರಾಡ್ತಾನೆ. ಯಾತು ಇಲ್ಲ, ನಾನು ಇಲ್ಲೇ ಶಾಂತಮ್ಮರ ಮಂತಕ್ಕೆ ಹೋಗ್ಬತ್ತೀನಿ. ಕೂಲಿ ದುಡ್ಡು ಕೊಟ್ಟಿರ್ಲಿಲ್ಲ ಅವಳು, ಕಳೆ ತೆಗ್ದಿದ್ದ ಹತ್ತಿ ಗಿಡದ. ಅದಕ್ಕೆ ಇಸ್ಕೊಬತ್ತೀನಿ. ನೀನು ಬೇಗ ಬೇಗ ಚಪಾತಿ ಎಲ್ಲ ವಸ್ತು ಚಟ್ನಿ ಪಟ್ನಿ ಮಾಡಿ, ಇವು ಒಂದೆರಡು ಬಟ್ಟೆ ಇದ್ದಾವೆ ಅವನ್ನೆಲ್ಲ ನೆನಕಿಕ್ಕು. ಸುಮ್ಮನೆ ಕುಕ್ಕಬೇಡ. ಆಮೇಲೆ ಚಪಾತಿ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಅವ್ರ ಇವ್ರತಾಗೆ ಫೋನ್ನ ಮಾತಾಡ್ಕೊಂಡು ಕುಕ್ಕಬೇಡ. ನಾನಿಲ್ಲ ಅಂತಾನ. ನಾನು ಇಲ್ದಿದ್ರೆ ಸಾಕು, ನೀನು ಫೋನ್ ಹಿಡ್ಕೊಂಡು ಕುಕ್ಕಂಬಿಡೋದೆ. ಯಾತು ಬೇಡ. ಅದೇ ಕೂಲಿ ದುಡ್ಡು ತಾನು ಇಸ್ಕೊಂಬರಕ್ಕೆ ಹೋಗ್ತೀರ ನೀನು? ಸುಮ್ಮನೆ ಹೋಗೋದು ಕಲ್ತ್ಕ. ನನಗೇನು ಹೇಳಕ್ಕೆ ಹೋಗ್ಬೇಡ ನೀನು. ಅಡುಗೆ ಮಾಡೋದು ಪಡ್ಗೆ ಮಾಡೋದು ಎಲ್ಲ ನನಗೂ ಗೊತ್ತೈತಿ. ಸುಮ್ಮನೆ ಹೋಗಿ ನೀನು ಇಸ್ಕೊಂಬರೋಳು. ಇದನ್ನ ಹೇಳಕ್ಕೆ ಅಡುಗೆ ಮನೆ ಚಪಾತಿ ವಸಿತಿದ್ದಾಳನ್ನ ಕರೆದೆ ನೀನು. ಹೋಗು ಸುಮ್ಮನೆ. ಹಂಗಲ್ಲ ಕಣೆ, ನಾನಿಲ್ಲ ಅಂತೇಳಿ ನೀನು ಫೋನ್ ತಗೊಂಡು ಹಾಡಾಕೇನು ಕುಣಿಯೋದು, ಅವೇ ಆ ಥರ ರೈಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತೇಳಿ ಮಾಡ್ತಿರ್ತೀಯಲ್ಲಮ್ಮ. ನಾನು ಇಲ್ದೇ ಇದ್ದಾಗ ತಲೆ ಕುಣಿಸ್ಕೊಂಡು ಅದಕ್ಕೆ ಅಂಥವೆಲ್ಲ ಮಾಡ್ಕೊಂಡು ಕುಕ್ಕಬೇಡ. ಆಮೇಲೆ ಇವ್ರಿಗೂ ನಿಮ್ಮ ಅಮ್ಮಗೂ ಅವ್ರಿಗೂ ಇವ್ರಿಗೂ ಫೋನ್ ಮಾಡಿ ಸುಮ್ಮನೆ ಮಾತಾಡ್ಕೊಂಡು ಕುಕ್ಕಬೇಡ. ಗಂಟು ಕಟ್ಲೆನಾ ಅಡುಗೆ ಪಡ್ಗೆ ಮಾಡಿಕ್ಕಿ ಬಟ್ಟೆನ ನೆನಕಿಕ್ಕು ಅಂತ ಹೇಳಿದ್ದು ಅಷ್ಟೇನೆ. ನಿನಗೆ ಇವೆಲ್ಲ ನೆನಪಿರಲ್ವಲ್ಲ, ಅದಕ್ಕೇನೆ ತಿಗುದ್ಮ್ಯಾಗ ಬರ್ದು ಹೋಗ್ಬೇಕು ಎಲ್ಗನ ಹೋದ್ರೆ ನಾನು. ಹ್ಞೂ ಸರಿ ಹೋಗತ್ತೆ. ನೀನು ಬರೋಟತ್ತಿಗೆ ಎಲ್ಲ ಚಪಾತಿ ಎಲ್ಲ ಮಾಡಿ ಚಟ್ನಿ ಮಾಡಿ ಪಲ್ಯನೂ ಎಲ್ಲ ಮಾಡಿ ಇಕ್ಕಿರ್ತೀನಿ. ಹೋಗು, ಬತ್ತಿದಂಗೆನೆ ತಿನ್ಮೆಂತೆ ಆಗ್ತವೆ, ಬೇಯಿಸಿಕ್ಕಿರ್ತೀನಿ. ಹ್ಞೂ ಹೋಗತ್ತೆ. ಹೋಗಿ ನಿಧಾನಕ್ಕೆ ಬಾ. ಏನು ಅರ್ಜೆಂಟ್ ಏನಿಲ್ಲ, ನಾನೆಲ್ಲ ಮಾಡ್ಕೊಂತೀನಿ ಎಲ್ಲ ಬದುಕೆಲ್ಲನ. ನೀನು ನಿಧಾನಕ್ಕೆ ಬಾ ತೀರಾನ. ಏನಿವತ್ತು ನನ್ನ ಸೊಸೆ ಹಿಂಗೆ ಹೇಳ್ತಾ ಇದ್ದಾಳಲ್ಲ. ಅಲ್ಲ ಈಸ್ತಿನ ಎಲ್ಲನ ಹೋಗಿ ಕೂಕೊಂಡ್ರೆ ಒಂದು ಮುಸ್ರೆ ಪಸ್ರೆ ತೊಳ್ಕೊಡೋಣ ಅಂಬಲ್ಲ, ಕಸ ಹೊಡಿಯಲ್ಲ. ಸುಮ್ಮನೆ ಹೋಗಿ ಅಲ್ಲಿ ಇಲ್ಲಿ ಕುಕ್ಕರಿಸ್ಕೊಂತೀಯ ಹಂಗೆ ಹಿಂಗೆ ಅಂತೇಳಿ ಗುದ್ದಾಡೋಳು. ಇವತ್ತು ನೋಡಿರೆ ನಿಧಾನಕ್ಕೆ ಬಾ ನಾನೆಲ್ಲ ಮಾಡ್ಕೊಂತೀನಿ ಅಂತ ಇದ್ದಾಳೆ. ಏನೋ ಐತೆ ಇದರಿಂದೆ. ಅತ್ತೆ ಹೋಗ್ರಿ ಜಲ್ದು. ಆಮೇಲೆ ಅವ್ರಿಗೆ ಎತ್ಲಾಗನ ಹೋದ್ರೆ ತಿರುಗಿ ಸಿಗಲ್ಲ ನೋಡು. ತಿರುಗಿ ನೀನು ಅವ್ರ ಮಂತಕನ ನಡ್ಕೊಂಡು ಹೋಗಿ ತಿರ್ಗ ಬರೇ ಕೈಯಲ್ಲಿ ಬರಬೇಕಾಗುತ್ತೆ. ಹೋಗು, ಅವಕ್ಕ ತಿರುಗಿ ಎತ್ಲಾಗನ ಹೋಗುತ್ತೆ. ಹ್ಞೂ ಸರಿನಮ್ಮ, ನಾನು ಹೋಗ್ಬತ್ತೀನಿ. ಅಟ್ಟದಿ ನೀನೆ ಚಪಾತಿ ಎಲ್ಲ ಬೇಯಿಸಿ ಚಟ್ನಿ ಆಮೇಲೆ ಪಲ್ಯ ಎಲ್ಲ ಮಾಡಿ ರೆಡಿ ಮಾಡಿ ಬತ್ತೀನಿ. ಹಿಂಗೆ ಹೊಸ್ತಿದೊಂದು ಕಾಟ. ಇವಳಿದ್ರೆ ಹಂಗೇನೆ ಫೋನ್ ಮುಟ್ಟಾಕಿ ಬಿಡಲ್ಲ. ನಮ್ಮ ಅಮ್ಮರಿಗೆ ಫೋನ್ ಮಾಡಿ ಒಂದು ದಿನ ಆಯ್ತು. ಏನಾನ ಫೋನ್ ಮಾಡ್ತೀನಿ ಅಂತಂದ್ರೆ ಸಾಕು ಹಂಗೆ ಬಾಯಿ ತೆರ್ಕೊಂಡಿರ್ತಾಳೆ. ಏನು ಸೆನಕ್ಕಿರಾಗೆ ಇನ್ನೇನು ಫೋನ್ ಮಾಡ್ತೀಯ, ಇನ್ನೇನು ಮಾತಾಡ್ತೀಯ, ಬದುಕು ಭಾಳ ಇಲ್ವೇ, ಹೋಗಿ ಆತನ ಮಾಡೋಗಂತ ಬಡ್ಕಂತಿರುತ್ತೆ ಹಂಗೇನೆ. ಇವಾಗ ನಾತ ಈಗ ಹೊಸ್ಲಿ ಹೋಗಿ ಹೇಳತ್ತ ನಮ್ಮ ಅಮ್ಮಗೆ ಫೋನ್ ಮಾಡಿ ಮಾತಾಡ್ಬೇಕು ಒಂದು ಅರ್ಧ ಗಂಟೆ ಹೊಸ್ಲಿ ಬರೋಟತ್ತಿಗೆ. ಹಲೋ ಅಮ್ಮ, ಏನು ಮಾಡ್ತಿದ್ಯಮ್ಮ? ಅಲ್ಲ ಉಂಡೆ ಇನ್ನ ಇಲ್ಲ ಕಣಮಣಿ, ಉಂಡಿಲ್ಲ ನಾನು. ಇವಾಗಿನ ಅಡುಗೆ ಮಾಡಿಕ್ಕಿ ಪಾತ್ರೆ ಇದ್ವು ಅವನ್ನೆಲ್ಲನ ಬ್ರೇಷನಕ್ಕೆ ಹಾಕಿಕ್ಕಿ ಹೊರಕಿಕ್ಕಿ ಬಂದೆ ತಿಕ್ಕಿಕ್ಕನ ಅಂತಾನ. ಆವಾಗ ಫೋನ್ ಬಂತು ನಿಂದು. ಅದಕ್ಕೆ ಇವಾಗ ಮಾತಾಡ್ತಾ ಇದ್ದೀನಿ ಅಷ್ಟೇನೆ. ನೀನು ಉಂಡೆ ಅಲ್ಲೇನೆ? ಇನ್ನ ಇಲ್ಲ ಕಣಮ್ಮ, ಚಪಾತಿ ಮಾಡೋಣ ಅಂತಾನ ಹಿಟ್ಟು ಕಾಲು ಸಿಕ್ಕಿದ್ದೆ, ಚಪಾತಿ ಉಜ್ತಿದ್ದೆ. ಇವಾಗ ನಮ್ಮ ಅತ್ತೆ ಯಾರ ಕೂಲಿ ದುಡ್ಡು ಕೊಡಬೇಕು ಹೋಗಿಸ್ಕೊಬತ್ತೀನಿ ಅಂತ ಹೋದ್ಲು. ಅದಕ್ಕೆ ನಿನಗೆ ಫೋನ್ ಮಾಡಿದೆ. ಅವಳಿದ್ದಾಗ ಮಾಡಕ್ಕೆ ಬಿಡಲ್ಲ, ಹಂಗೆ ಬಡ್ಕೊಂತಿರುತ್ತೆ ಹಂಗೇನೆ. ದಿನ ಏನು ಮಾಡ್ತೀಯಾ, ಯಾರಿಗೆ ಮಾಡ್ತೀಯಾ, ಏನಿರುತ್ತೆ ದಿನ ಫೋನ್ನ ಮಾತಾಡೋ ಅಂಥದ್ದು ಅದು ಇದು ಅಂತೇಳಿ ವಟ ವಟ ಅಂತಿರುತ್ತೆ. ಅದು ವಾಟ್ ಕೊಟ್ಟದಕ್ಕೆ ನನಗೆ ಫೋನ್ ಮಾಡೋಕ್ಕೆ ಹೆಸರು ಬರಲ್ಲ. ಅದಕ್ಕೆ ಅವಳಿಲ್ದ ಫೋನ್ ಮಾಡ್ತೀನಿ. ಅವಳು ನೋಡಿರಂಗೆ ಸಿಟ್ಟೆಲ್ಲ ಬರುತ್ತಮ್ಮ. ಏನಂಗೆ ಒಂದು ಫೋನ್ ಮಾಡಿದೆ ಅದಕ್ಕೆ ಅವಳ ಮನೆ ಗಂಟೆ ಎಲ್ಲ ಹೋಗ್ಬಿಡುತ್ತೆ ನಮ್ಮಂಗೆ ಆಡ್ತಾಳೆ. ನೀನಾಗತ್ತೆ ಹೆಂಗಾತ ಅನುಸರಿಸ್ಕೊಂಡು ಹೋಗ್ತಾ ಇದ್ದೆ. ಇನ್ನವಳನಾಗಿದ್ರೆ ಕಣ್ಣು ಕರ್ಕೊಂಡು ಇಟ್ಟತಿಗೆ ಬೇರೆ ಮನೆ ಮಾಡ್ಕೊಂಡಿರಾಳು. ನಾನು ಏನು ಮಾಡೋಣಮ್ಮ, ನನ್ನ ಗಂಡು ಒಬ್ಬ ಮೂದೇವಿ ನನ್ನ ಮಗ ಯಾವ್ದಾನ ಬೇರೆ ಮನೆ ಮಾಡ್ಕೊಂಡು ಎಲ್ಲನ ಟೌನ್ನಾಗ ಸೆಟ್ಲ್ ಆಗೋಣ ಅಂತಂದ್ರೆ ಕೇಳೋದೇ ಇಲ್ಲ ನನ್ನ ಮಾತಾ. ನಮ್ಮಮ್ಮಯ್ಯ ನಮ್ಮ ಅಪ್ಪಯ್ಯ ನಮ್ಮ ಹೊಲ ನಮ್ಮೂರು ಅದು ಇದು ಅಂತೇಳಿ ಇಲ್ಲದ್ದೆಲ್ಲ ಹೇಳ್ತಾನೆ. ನಾನು ಇನ್ನೇನು ಮಾಡೋಣ, ಹೆಂಗಾತ ಅನುಸರಿಸ್ಕೊಂಡು ಹೋಗ್ತೀನಿ ಅಂತ ಇಲ್ಲೇನೆ. ಏಮ್ಮ ಯುಗಾದಿ ಹಬ್ಬಕ್ಕೆ ನಿನಗೂ ಒಂದು ಸೀರೆ ತಗೊಂಬಂದಿದ್ದೀನಿ. ನಮ್ಮ ಅತ್ತಿಗೆ ಗೊತ್ತಿಲ್ಲ, ಅವಳಿಗೆ ನನಗೆ ಗೊತ್ತಿದ್ರೆ ನಾ ಹೇಳ್ದಂಗೆ ಆಡಾಳು. ಅದಕ್ಕೆ ಅವಳಿಗೆ ತೋರಿಸಿಲ್ಲ, ಹಂಗೇನೆ ಪೆಟ್ಕೆಗೆ ಬಚ್ಚಿಕ್ಕಿದ್ದೀನಿ. ಯಾವಾಗನ ಬಂದಾಗ ತಂದು ಕೊಡ್ತೀನಿ. ಚೆನ್ನಾಗೈತೆ, 1,000 ರೂಪಾಯಿ ಸೀರೆ. ನನಗಿನ್ನ ಯಾಕೆ ತರಕೋದೆ ಮಣಿ, ನೀನೇ ತಗೋಬೇಕಾ ಬೇಡವಾ? ಒಂದು 5,000 ಸೀರೆನಾ? ನನಗೆ ಬೇರೆ ತಗೊಂಡಿದ್ಯಮ್ಮ. ನನಗಿನ್ನೇನಮ್ಮ ಮಸ್ತಾಗಿದ್ದಾವೆ ನನಗೆ ಸೀರೆ. ತಿರ್ಗ ನಿಮ್ಮ ಅತ್ತಿಗೆ ನನಗೆ ಗೊತ್ತಾದ್ರೆ ಏನಿಲ್ಲ, ರಂಪ ರಾಮಾಯಣ ಮಾಡ್ತಾಳೆ ಅವಳು ಮನೆಯಾಗಿ. ಸುಮ್ಮನೆ ಮಾತ, ನಾನು ನಿನಗೆ ಅಂತಾನೆ ಆಸೆ ಪಟ್ಟು ತಗೊಂಡಿದ್ದೀನಿ. ಸುಮ್ಮನೆ ಹುಡ್ಕೊಂಬತ್ ಕಲ್ತ್ಕ. ಅವಳಿಗೆ ಏನು ಯಾತು ಗೊತ್ತಾಗಲ್ಲ ಏನಿಲ್ಲ. ಮತ್ತೆ ಅದಕ್ಕೆ ಯಾಕೆ ಗೊತ್ತಾಗುತ್ತೆ? ಅದು ಗೋ ಬಿದ್ದಂಗೆ ಯಾತು ಗೊತ್ತಾಗಲ್ಲ ಅದಕ್ಕೆ.
ನಾನು ಮನೆ ಬಿಟ್ಟು ಆಸೆಗೆ ಹೋದ್ರು ಸಾಕು ಕಾಯ್ತಿರ್ತೀಯಲ್ವೇ ಯಾರಿಗೆ ಫೋನ್ ಮಾಡೋಣ ಅಂತಾನ. ಯಾರಿಗೆ ಫೋನ್ ಮಾಡಿದ್ಯಾ ಹಂಗೆ ಮಾತಾಡ್ತಾ ಇದ್ಯಾ? ತತ್ತಾರೆ ಇಲ್ಲಿ ಫೋನ್ನಾಗ ಯಾರು ಮಾತಾಡ್ತಾರೆ ನೋಡೋಣ, ಅದೆಲ್ಲ ನಾನು ಕೇಳಿಸ್ಕೊಂತೀನಿ. ಲೇ ಅಮ್ಮಣಿ, ಆ ಗೊಸ್ಲಿ ಬಂದು ಕೇಳ್ಗಿಳಿಸ್ಕೊಂಡಳು, ಹುಷಾರಾಗಿರು. ಆಮೇಲೆ ಅವಳ್ತಾಗೆ ಸಿಗಾಕೊಂಡ್ರೆ ಏನಿಲ್ಲ, ನಿನ್ನ ಹಂಗೆ ಚಟ್ನಿ ಅರ್ಧಂಗೆ ಅರಿತಾಳ ಅವಳು. ಅದನ್ನೇ ಮಿದ್ದಿತ್ತಿರ್ತಾಳೆ. ಇನ್ನೂ ಒಂದು ತಿಂಗಳು ತಕನ ಯಾರು ಬಂದ್ರು ಬಂದರ್ತಾಗು ಓದಾರ್ತಾಗು ಎಲ್ಲ ಹೇಳ್ತಿರ್ತಾಳೆ. ನನ್ನ ಸೊಸೆ ಹಿಂಗಂದ್ಲು, ನನ್ನ ಸೊಸೆ ಹಂಗಂದ್ಲು ಅಂತಾನ. ಹುಷಾರಾಗಿರು ಅವಳು ತಗೊಂಡಿಟ್ಟು. ಯಾವಳಿಗೆ ಅಂತ ಇದೆಯಾ ಗೊಸ್ಲಿ ಗಿಸ್ಲಿ ಅಂತಾನ? ಏನೇ ಮಗಳಿಗಿಂತವ ಹೇಳ್ಕೊಡೋದು? ಬಾಳು ಬದುಕು ಮಾಡೋದ ಹೇಳ್ಕೊಡೋದು ಬಿಟ್ಟು ಇಲ್ಲದಿಂತವ ಜಗಳ ತಂದಿಕ್ಕಕ್ಕೆ ಮಾಡ್ತೀಯ? ನಿನ್ಗೆ ಗೊತ್ತಾಗಲ್ಲ, ವಯಸ್ಸಾಗೈತಲ್ಲ ಇಟೊಂದು. ಮಗಳಿಗಿಂತವ ಹೇಳ್ಕೊಟ್ರೆ ಸಂಸಾರ ನೆಟ್ಟಿಗಿರ್ತವೆ ಅಂತಾನ. ನೀನು ಒಬ್ಳು ತಾಯಿಯಾಗಿ ಇಂಥವು ಹೇಳ್ಕೊಡೋದು ಮಗಳಿಗೆ? ನೀವಾ? ನಾನು ನನ್ನ ಮಗಳು ಅನ್ಕೊಂಡೆ. ನಿಮಗಲ್ಲ ಬಿಡ್ರಿ, ಅದು ಯಾರೋ ನಮ್ಮೂರಾಗ ಯಾರೋ ಒಂದಿತ್ತು ಅವಜ್ಜಿ ಗೋಸ್ಲಿ ಇಲ್ಲದೆಲ್ಲ ಹೇಳೋದು. ಅದಕ್ಕೆ ಅದ್ರ ಬಗ್ಗೆ ಹೇಳ್ತಿದ್ದೆ, ಅವಜ್ಜಿ ಇಲ್ಲದೆಲ್ಲ ಹೇಳ್ಕೊಡ್ತಾಳೆ ಅಂತಾನ. ನಿಮ್ನಲ್ಲ, ನೀವ್ ಯಾಕೆ ತಪ್ಪು ತಿಳ್ಕೊಂತೀರಾ? ಚೆನ್ನಾಗಿದ್ದೀರೇ? ಹ್ಞೂ ಕಣಮ್ಮ, ಚೆನ್ನಾಗಿದ್ವಿ. ನಿಮ್ಮ ಮಗಳು ಬರೋ ತಕನ. ಆಮೇಲೆ ಅದೇನಾತೋ ನಮ್ಮ ಮನೆಗೆ ಗ್ರಾಚಾರ ಬಿಡ್ದೈತೆ. ಸರಿ ಕಣಕ್ಕ, ನನಗೆ ಅಡುಗೆ ಮಾಡ್ಬೇಕು, ಗೊತ್ತಾಗುತ್ತೆ. ಇಡ್ತೀನಿ ಫೋನ. ಈ ಪಿಳಿಗೆ ಒಂದು ಈಟು ಗೊತ್ತಾಗಲ್ಲ, ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡ್ಬೇಕು, ಫೋನ್ ಮಾಡ್ಬೇಕು ಅಂತಾನ. ಹಂಗ ಅಸ್ತಿ ಬಂದು ಎಲ್ಲ ಕೇಳಿಸ್ಕೊಂಡಿರಂಗೆ ಇದ್ದಾಳೆ. ಈಗೇನು ಗ್ರಾಚಾರ ಕಾದೈತೋ ಏನೋ ಆ ಹುಡುಗಿಗೆ. ಏನೇ ಅಲ್ಲ, ನನಗೆ ಗೊತ್ತಿಲ್ದಂಗೆ ನಿಮ್ಮ ಅಮ್ಮಗೆ ಸೀರೆ ತಂದಿದೆಯೇ? ಅಲ್ಲ, ನನಗೊಂದು ಸೀರೆ ತರೋ ಯೋಗ್ಯತೆ ಇಲ್ಲ ನಿನಗೆ? ನಾನು ಇಲ್ಲ ಇದ್ದೀನಿ, ನಿಮ್ಮ ಅತ್ತೆ ಅಂತ ಒಂದು ಸೀರೆ ತಂದಿಲ್ಲ, ಇವ್ರ ಅಮ್ಮಗೆ ಸೀರೆ ತತ್ತಾಳಂತೆ. ಅತ್ತೆ ನನಗೆ ಹೆಂಗೆ ಗೊತ್ತು? ನಾವು ಯಾವಾಗ ಸೀರೆ ತರೋಣ ಅಂತಂದ್ರು ನನಗೆ ಯಾಕೆ ಸೀರೆ? ನನಗೆ ಮಸ್ತಾಗಿದ್ದಾವೆ, ನನಗೇನು ಸೀರೆ ಬೇಡ, ಯಾತು ಬೇಡ. ಸುಮ್ಮನೆ ಹುಡುಗರಿಗೆ ನಿಮಗೆ ತಕೊಂಬಂಗಿರೆ ತಗೊಳ್ರಿ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ನಾನು ತಗೊಂಬರ್ಲಿಲ್ಲ ಅಷ್ಟೇ. ನೀನು ಒಂದು ಸೀರೆ ತಗೊಂಬರ್ರಿ ಅಂತ ಹೇಳಿದ್ರೆ ನಾನು ತೊತ್ತಿದ್ದೆ. ನೀನೇ ತಾನೇ ಬೇಡ ಬೇಡ ಅಂತಿದ್ದಲ್ಲ, ಅದಕ್ಕೆ ನಾವು ತೋರ್ಲಿಲ್ಲ. ಸರಿನಾ? ನಾನೇನೋ ಮಾತಿಗೆ ಹಂಗಂತಿದ್ದೆ, ಬೇಡ ಅಂತಾನ. ಬೇಡ ಅಂದೇಳಕ್ಕೆ ಸುಮ್ಮನಾಗ್ಬಿಡದ? ಮತ್ತೆ ನಿಮ್ಮ ಅಮ್ಮಗೆ ಮಾತ್ರ ತಂದಿದೀಯಾ 1,000 ರೂಪಾಯಿ ಸೀರೆನಾ? ನನಗೂ ಒಂದು ತರಬೇಕು. ನಮ್ಮ ಅಮ್ಮಗೆ ತಂದಿದ್ದೀನಲ್ಲ, ನಮ್ಮ ಅತ್ತಿಗೆ ತಗೊಂಡೋಗ್ಬೇಕು ಅಂತ ಒಂದು ಈಟನ ನಿನಗಿಲ್ವಲ್ಲ? ನಿನ್ನೊಂದೇನು ಪ್ರಯತ್ನ? ಅವನ ಐದಾನಲ್ಲ ಬೋಳಿನ ಮಗ. ಅಮ್ಮಯ್ಯ ಐತೆ, ಅಮ್ಮಯ್ಯಗೂ ಒಂದು ತಕ ಅಂತ ಹೇಳೋದೇ ಇಲ್ಲ ನನ್ನ ಮಗ. ಎಂಟಿ ಗುಲಾಮಾಗ್ಯಾನ ಅವನು. ಅಲ್ಲ, ನಿಮ್ಮ ಅಮ್ಮಯ್ಯಗೆ ಅಂತೇಳಿ ಸೀರೆ ತಂದಿದ್ಯಾ, ತಗೊಂಡೋಗಿ ಬಚ್ಚಿಕೆ ಇದೆಯಾ? ನನಗೇನೋ ತೋರಿಸ್ತೇನೆ. ಅಲ್ಲ, ಇದ್ರ ಒಂದು ಮಾತನ ಒಂದು ಹೇಳಿಲ್ಲ ನನ್ನ ಅಮ್ಮಯ್ಯ ಸೀರೆ ತಂದಿನಿ ಅಂತಾನ. ಇದುವರೆಗೂ 1 ತಿಂಗಳಾತಲ್ಲ ಹಬ್ಬಾಗಿ. ಹಬ್ದಾಗ ತಂದಿರೋಳು ಒಂದು ಮಾತು ನಂತಾಗೆ ಉಸಿರು ಬಿಟ್ಟಿಲ್ವಲ್ಲ, ಸೀರೆ ತಂದಿದ್ದೀನಿ ನಮ್ಮ ಅಮ್ಮಯ್ಯಗೆ ಅಂತಾನ. ನೀನು ಎಂತಾಳು ಹೇಳು? ಏನಿಲ್ಲ ಕಣತೆ, ನಿಮಗೆ ತೋರಿಸಿರೆ ತಿರ್ಗಾ ನೀವು ಬೈತೀರ ನನ್ನ ಅಂತೇಳಿ ನಾನು ತೋರಿಸ್ಲಿಲ್ಲ. ಅದಕ್ಕೆ ಅತ್ತ ಎತ್ತಿಕ್ಕಿದ್ದೀನಿ. ಯಾವಾಗನ ಊರಿಗೆ ಹೋದಾಗ ಕೊಟ್ಬರ ನಮ್ಮ ಅಮ್ಮಗೆ ಅಂತಾನ, ನಿನಗೆ ತೋರಿಸ್ದಾಗ ಹಂಗೆ ಎತ್ತಿಕ್ಕಿದ್ದೀನಿ. ಬಿಡು ತೋರಿಸ್ತೀನಿ. ಇವಾಗ ಏನಾತಂತೆ, ನೀನೇ ಹುಡ್ಕೊಂತ ಅಮ್ಮಗೆ. ಬೇಡ ಏನು ಬೇಡ್ಕಂತಾಯಿ, ನಿಮ್ಮ ಅಮ್ಮಗೆ ಅಂತ ತಗೊಂಡಿದ್ಯಾ? ಆಲೆ ನಿಮ್ಮ ಅಮ್ಮಿಗೂ ಹೇಳಿದ್ಯಾ ಸೀರೆ ತಗೊಂಡಿದ್ದೀನಿ ಅಂತಾನ? ನಿಮ್ಮ ಅಮ್ಮಗೆ ಕೊಡು, ನನಗೇನು ಬೇಡ. ಆಮೇಲೆ ನಿಮ್ಮ ಅಮ್ಮಯ್ಯ ಊರು ತುಂಬ ಡಂಗುರ ಸಾರ್ತಾಳೆ. ನನಗೆ ಅಂತ ನನ್ನ ಮಗಳು ಸೀರೆ ತಗೊಂಡಿದ್ರೆ ಅವ್ರ ಅತ್ತೆ ಕಿತ್ಕೊಂಡು ಅವಳು ಉಡ್ಕೊಂಡವಳಂತೆ ಅಂತಾನ ಊರು ತುಂಬ ಹೇಳ್ಕೊಂಬತ್ತಾಳೆ. ಊರು ತುಂಬ ಹೇಳೋದಲ್ದೇನೆ ಎಲ್ಲೆಲ್ಲಿ ನೆಂಟ್ರು ಊರಿಗೆ ಹೋಗ್ತಾಳೋ ಅಲ್ಲೆಲ್ಲ ಹೇಳ್ಕೊಂಬತ್ತಾಳೆ. ಏನು ಬೇಡ, ನಿಮ್ಮ ಅಮ್ಮಗೆ ಕೊಡು, ನನಗೇನು ಸೀರೆ ಮಸ್ತಾಗಿದ್ದಾವೆ. ನನಗೆ ನಿನ್ನ ಮೇಲೆ ಯಾವುದು ಬೇಜಾರಿಲ್ಲ ಕಣೆ. ನಿಮ್ಮ ಅಮ್ಮಗೆ ಸೀರೆ ನನ್ನ ತಕ ಯಾತನ ತಕ. ಅಲ್ಲ, ಫೋನ್ ಮಾಡಿ ಗೊಸ್ಲಿ ಫೋನ್ ಮಾಡಕ್ಕೆ ಬಿಡಲ್ಲ ಅಂತಾಳು ಇಂತಾಳು ಅಂತೇಳಿ ಇಲ್ಲದ್ದೆಲ್ಲ ಹೇಳ್ತೀಯಲ್ಲ. ನನಗೆ ಸಿಟ್ಟು ಬರಲ್ವೇನೆ? ನಾನು ಎಂದು ಮಾಡಿದ್ದೆ ನಿನ್ನ? ಏನೋ ಬದುಕು ಬಾಳು ಮಾಡಿ ಆಮೇಲೆ ಯಾವಾಗನ ಬಿಡುವಾಗಿರ್ತೀಯಲ್ಲ ಅವಾಗ ಮಾಡ್ಕೊಳ್ಳಮ್ಮ ಅಂತ ಹೇಳ್ತೀನಿ. ಒಳ್ಳೇದ? ನೀನು ಒಳ್ಳೇದು ಹೇಳಕ್ ಬಂದ್ರೆ ಹಿಂಗೆ ತಿಳ್ಕೊಂಡಿದ್ಯೆ ಬಿಡ್ತಾಯಿ. ನಿನ್ಗೆ ಯಾತು ಹೇಳಕ್ ಹೋಗಲ್ಲ, ಹೆಂಗನ ಮಾಡ್ಕೇಳ್ರಿ. ನೀನು ಒಳ್ಳೇದು ಕೇಳಿದ್ಯಾ ಕಣತೆ. ನಾನು ನಮ್ಮ ಅತ್ತೆ ಹೆಂಗೆ ಎಗರಾಡುತ್ತೆ ಅದು ಇದು ಅಂತೇಳಿ ತಪ್ಪು ತಿಳ್ಕೊಂಡಿದ್ದೆ. ನೀನು ಒಳ್ಳೇದು ಕೇಳಿದ್ರೆ ನಾನು ತಪ್ಪು ತಿಳ್ಕೊಂಡಿದ್ದೆ, ಕ್ಷಮಿಸ್ಬಿಡತ್ತೆ. ಇನ್ಯಾವತ್ತು ಹಿಂಗೆಲ್ಲ ಹೇಳಕ್ ಹೋಗಲ್ಲ ನಿನ್ನ ಬಗ್ಗೆನೇ. ಇಲ್ಲ ಸಲ್ಲದ ನನ್ನ ಇದೊಂದು ಸರಿ ಕ್ಷಮಿಸ್ಬಿಡು, ಇನ್ಯಾವತ್ತು ಹಿಂಗೆಲ್ಲ ಹೇಳಕ್ ಹೋಗೋದಿಲ್ಲ. ನೋಡಮ್ಮ, ದೊಡ್ಡರು ಒಂದು ಮಾತು ಬೈದ್ರು ಅದನ್ನ ಬದುಕೋಕೆ ಅಂತ ತಿಳ್ಕೋಬೇಕು. ನಾವು ಬೈದು ಹೇಳೋರು ನೀವು ಚೆನ್ನಾಗಿರ್ಲಿ ಅಂತಾನೆ. ನಮ್ದಿನ್ನೇ ನಾಳೆ ವಯಸ್ಸಾತು, ನಾವಿನ್ನೇನು ಇವತ್ತು ಹೋಗ್ತೀವೋ ನಾಳೆಗೆ ಹೋಗ್ತೀವೋ ಹೇಳಕ್ಕಾಗಲ್ಲ. ಅದಕ್ಕೆ ನೀವು ಒಂದಿಟ ಚೆನ್ನಾಗಿ ಬುದ್ಧಿ ಕಲ್ತ್ಕೊಂಡು ಸಂಸಾರನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿ ಅಂತ ನಾನು ಬೈತೀನಮ್ಮ. ನೀನು ಅದನ್ನೇ ತಪ್ಪು ತಿಳ್ಕೊಂಡ್ರೆ ನಾನು ಇನ್ನೇನು ಮಾಡೋಣಮ್ಮ? ಸರಿ, ತಪ್ಪಾಯ್ತು ಕಣತೆ, ಇನ್ಯಾವತ್ತು ಈ ಥರ ಮಾತಾಡಕ್ಕೆ ಹೋಗೋದಿಲ್ಲ. ಇದೊಂದು ಸರಿ ನಂದು ತಪ್ಪಾಗೈತೆ, ನೀವು ಒಳ್ಳೇದಕ್ಕೆ ಹೇಳೋದು. ಸರಿ, ಇನ್ಯಾವತ್ತು ಹಿಂಗೇನು ಮಾತಾಡಕ್ಕೆ ಹೋಗಲ್ಲ, ನನ್ನ ಕ್ಷಮಿಸ್ಬಿಡು ಇದೊಂದು ಸರಿ. ಸರಿ ಸರಿ ಆತಮ್ಮ, ನೀನೇನು ಹೇಳಕ್ಕೆ ಹೋಗ್ಬೇಡ. ನಾನೇನಂದ್ರೆ ಒಳ್ಳೇದು ಕೇಳಿದ್ದು ಅಷ್ಟೇನೆ. ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋದ್ರೆ ಸಂಸಾರ ನೆಟ್ಟಗಿರ್ತಕಣಮ್ಮ. ಗಂಡಸ್ರೇನು ಹೊರಗಡೆಗೆ ಹೋಗಿ ಅವ್ರಿಗೇನು ಯಾತು ಗೊತ್ತಿರಲ್ಲ ಸಂಸಾರದ್ದು. ಹೆಣ್ಮಕ್ಳು ಬುದ್ಧಿವಂತರಾಗಿ ಸಂಸಾರನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು. ಇಲ್ದಿದ್ರೆ 4 ಜನ 4 ಥರ ಮಾತಾಡ್ತಾರೆ. ಅದಕ್ಕೆ ಹೇಳೋದಷ್ಟೇನೆ. ನೋಡಿದ್ರಲ್ಲ ವೀಕ್ಷಕರೇ, ದೊಡ್ಡವರು ಒಂದು ಮಾತು ಬೈದು ಬುದ್ಧಿ ಹೇಳಿದಾಗ ಅದನ್ನ ಅರ್ಥ ಮಾಡ್ಕೊಂಡು ಚಿಕ್ಕವರಾದವರು ನಡ್ಕೋಬೇಕು ಒಳ್ಳೆ ರೀತಿಲಿ. ಅವ್ರು ಹೇಳಿದ್ದಂಗೆ ಅವ್ರನ್ನ ತಪ್ಪಾಗಿ ತಿಳ್ಕೊಬಾರ್ದು. ಬೈತಾರೆ ಅಂತೇಳಿ ಅವ್ರ ಮೇಲೆ ದ್ವೇಷ ಸಾಧಿಸಬಾರ್ದು.
ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡಿ ನಮ್ಮ ವಿಡಿಯೋನ. ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನೋಡಿರಿ, ನೋಟಿಫಿಕೇಷನ್ ಬರುತ್ತೆ ನಮ್ಮ ವಿಡಿಯೋದು ನಿಮಗೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.